ಇನ್ನು ಮತ್ತೊಂದು ಕಡೆ ಮತ್ತೊಂದು ಹಂತ ತಲುಪಿದೆ ಬರ ಪರಿಹಾರ ಹೋರಾಟ. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಕಿಡಿಕಿಡಿಯಾಗಿದೆ. ಚುನಾವಣಾ ಆಯೋಗದ ಮೊರೆ ಹೋಗಿದೆ ಕಾಂಗ್ರೆಸ್. ಬರ ಪರಿಹಾರ ಬಿಡುಗಡೆಗೆ ನೀತಿ ಸಂಹಿತೆ ಅಡ್ಡಿ. ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಹೇಳಿಕೆ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದ ಮೊರೆ ಹೋಗಿದೆ ಕಾಂಗ್ರೆಸ್. ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಬರ ಪರಿಹಾರ ವಿತರಣೆ ಸಮಸ್ಯೆ. ಚುನಾವಣಾ ಆಯೋಗದ ಬಾಗಿಲು ತಟ್ಟಿದೆ ಕಾಂಗ್ರೆಸ್. ಮಾಜಿ ಸಂಸದ ವಿಎಸ್ ಉಗ್ರಪ್ಪ ನೇತೃತ್ವದಲ್ಲಿ ದೂರು ನೀಡಲಾಗಿದೆ. ಸುಮಾರು 23,000 ಕೋಟಿ ಸುಮಾರು ಹತ್ತತ್ರ ಈ ಹಣವನ್ನು ಬಿಡುಗಡೆ ಮಾಡಬೇಕು. ಯಾವುದೇ ವಿಧವಾದಂಥ ಮೀನಾಮೇಷ ಎಣಿಸಬಾರದು ಅಂಥೇಳಿ ಚುನಾವಣಾ ಆಯೋಗವೇ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ಕೊಡ್ತಕ್ಕಂಥದಕ್ಕೆ ನಾವು ಅಪೀಲ್ ಮಾಡಿಕೊಂಡಿದ್ದೇವೆ. ಸಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ನಿಬಂಧನೆಗಳಿಲ್ಲ, ಇದನ್ನು ಕೂಡಲೇ ಇವತ್ತೇ ಚುನಾವಣಾ ಆಯೋಗಕ್ಕೆ ಕಳಿಸ್ತೇವೆ, ಅವರು ಕ್ರಮ ಜರುಗಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರಿಗೆ ಏನಾದರೂ ಸ್ವಲ್ಪನಾದರೂ ಸಹ ಬದ್ಧತೆ ಅನ್ನುವಂಥದ್ದಿದ್ದರೆ ಕೂಡಲೇ ಮೀನಾಮೇಷ ಎಣಿಸದೆ ಈ ಹಣವನ್ನು ಬಿಡುಗಡೆ ಮಾಡಬೇಕು. ಇಲ್ಲ ಅಂದರೆ ಬರುವ ಈ ಚುನಾವಣೆಯಲ್ಲೇ ಜನತೆ ನಿಮಗೆ ಬುದ್ಧಿಪಾಠ ಕಲಿಸ್ತಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಬರ ಪರಿಹಾರದ ಈ ಫೈಟ್ ಏನಿದೆ ಈಗ ಮತ್ತೊಂದು ಹಂತ ಮೇಲಕ್ಕೆ ಹೋಗಿದೆ. ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಏನಂತ ದೂರು ಕೊಟ್ಟಿದೆ? ಭಾವನಾ, ಈಗ ಮೊನ್ನೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಿಜೆಪಿ ಕಚೇರಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಬರ ಪರಿಹಾರ ಕೊಡೋದಕ್ಕೆ ಕೇಂದ್ರ ಸರ್ಕಾರದ ವಿಳಂಬ ನೀತಿ ಯಾಕೆ ಅನ್ನೋದ್ರ ಕುರಿತಾಗಿ ಒಂದು ಉತ್ತರವನ್ನ ಕೊಟ್ಟಿದ್ರು. ಅಂದ್ರೆ ಕೇಂದ್ರ ಸರ್ಕಾರ ಹೇಳಿದೆ ಅಂದ್ರೆ ವಿತ್ತ ಸಚಿವೆ ಹೇಳೋ ಪ್ರಕಾರ ಹೈ ಪವರ್ ಕಮಿಟಿ ಮೀಟಿಂಗ್ ಆಗದೆ ಬರ ಪರಿಹಾರವನ್ನ ಕೊಡೋದಕ್ಕೆ ಬರೋದಿಲ್ಲ ಅಂತ. ಹೈ ಪವರ್ ಕಮಿಟಿ ಮೀಟಿಂಗ್ ಆಗೋದಕ್ಕೆ ಚುನಾವಣಾ ಆಯೋಗ ನಮಗೆ ಅಡ್ಡಿ ಆಗ್ತಾ ಇದೆ, ಕೋಡ್ ಆಫ್ ಕಂಡಕ್ಟ್ ಇದೆ ಅನ್ನುವಂತ ಉತ್ತರವನ್ನ ಕೊಟ್ಟಿದ್ರು. ಸೊ ಆ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆಯನ್ನೇ ಇಟ್ಕೊಂಡು ಮತ್ತೊಂದು ಗೇಮ್ ಪ್ಲಾನ್ ನ ಮಾಡಿರುವಂತದ್ದು. ಈಗ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ನ ಒಂದು ನಿಯೋಗ, ಉಗ್ರಪ್ಪ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ತೆರಳಿ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಈ ರೀತಿಯಾದಂತ ಹೇಳಿಕೆ ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ಬರ ತಾಂಡವ ಆಡ್ತಾ ಇದೆ, ಕುಡಿಯೋ ನೀರಿನ ಸಮಸ್ಯೆ ಆಗಿದೆ, ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗಿದೆ. ಇಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಹೈ ಪವರ್ ಕಮಿಟಿ ಮೀಟಿಂಗ್ ಆಗೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ಆರೋಪಿಸಿದ್ದಾರೆ. ಹೀಗಾಗಿ ನೀವು ಪರ್ಮಿಷನ್ ಕೊಡಬೇಕು ಹೈ ಪವರ್ ಕಮಿಟಿ ಮೀಟಿಂಗ್ ಆಗೋದಕ್ಕೆ, ಜೊತೆಗೆ ಬರ ಪರಿಹಾರವನ್ನ ಕೊಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಚುನಾವಣಾ ಆಯೋಗ ಒಂದು ನಿರ್ದೇಶನವನ್ನ ಕೊಡಬೇಕು ಅನ್ನುವಂತಹ ಸೂಚನೆ ಕೊಡಿ ಅಂತೇಳಿ ದೂರು ಕೊಟ್ಟಿದ್ದಾರೆ. ಬಹಳ ಸ್ಪಷ್ಟವಾಗಿ ಕಾನೂನು ಕೂಡ ಹೇಳುತ್ತೆ ಮತ್ತು ನೀತಿ ಸಂಹಿತೆಯ ನಿಯಮಗಳಲ್ಲೂ ಕೂಡ ಇರುವಂತದ್ದು ಏನಂದ್ರೆ, ಇಂಥ ತುರ್ತು ಪರಿಸ್ಥಿತಿ, ಬರಗಾಲದ ಹಣ ಕೊಡೋದಕ್ಕಾಗ್ಲಿ, ಕುಡಿಯೋ ನೀರಿಗಾಗ್ಲಿ ಯಾವುದೇ ರೀತಿಯಂತ ನೀತಿ ಸಂಹಿತೆ ಅಡ್ಡಿ ಆಗಲ್ಲ ಅನ್ನುವಂತಹ ನಿಯಮ ಕೂಡ ಚುನಾವಣಾ ಆಯೋಗದಲ್ಲಿ. ಹೀಗಾಗಿ ಆಯುಕ್ತರು ಕೂಡ ಅಂದ್ರೆ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯಾಗಿರುವಂತಹ ಮನೋಜ್ ಕುಮಾರ್ ಮೀನಾ ಅವರು ಕೂಡ ಕಾಂಗ್ರೆಸ್ ನಿಯೋಗಕ್ಕೆ ಆ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಅಂದ್ರೆ ಆ ರೀತಿಯಾಗಿ ಬರ ಪರಿಹಾರಕ್ಕೆ ತಡೆ ಒಡ್ಡೋದಾಗ್ಲಿ, ಕುಡಿಯೋ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಾಗ ಅನುದಾನ ಬಿಡುಗಡೆ ಮಾಡೋದಾಗ್ಲಿ, ಇದು ಯಾವುದಕ್ಕೂ ಕೂಡ ನೀತಿ ಸಂಹಿತೆ ಅಡ್ಡಿ ಆಗೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನು ಕೊಡೋದಕ್ಕೆ ಚುನಾವಣಾ ಆಯೋಗದ ನೀತಿ ಸಂಹಿತೆ ಅಡ್ಡಿಯಾಗಿದೆ ಅನ್ನುವಂತ ಉತ್ತರವನ್ನ ಸುದ್ದಿಗೋಷ್ಠಿಯಲ್ಲಿ ನೀಡಿದ್ರು. ಸೊ ಅದನ್ನೇ ಇನ್ನೊಂದು ಸ್ಟೆಪ್ ಮೇಲ್ಕೆ ತೆಗೆದುಕೊಂಡು ಹೋಗುವಂತ ಕಾರಣಕ್ಕಾಗಿಯೇ ಇವತ್ತು ಚುನಾವಣಾ ಅಧಿಕಾರಿಗಳಿಂದ ಮುಖ್ಯ ಚುನಾವಣಾ ಅಧಿಕಾರಿ ಮನೋಜ್ ಕುಮಾರ್ ಮೀನಾ ಅವರಿಗೆ ಕಾಂಗ್ರೆಸ್ ದೂರು ಕೊಟ್ಟಿದೆ. ಆ ಮೂಲಕ ನೀವು ಸೆಂಟ್ರಲ್ ಚುನಾವಣಾ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ತಿಳಿಸಿ ಈ ರೀತಿ ವಿತ್ತ ಸಚಿವೆ ಹೇಳಿರೋದ್ರಿಂದ ಹೈ ಪವರ್ ಕಮಿಟಿ ಮೀಟಿಂಗ್ ನಡೆಸೋದಕ್ಕೆ ಚುನಾವಣಾ ಆಯೋಗ ನಿರ್ದೇಶನ ಕೊಡ್ಲಿ, ಜೊತೆಗೆ ಬರ ಪರಿಹಾರವನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ಚುನಾವಣಾ ಆಯೋಗವೇ ನಿರ್ದೇಶನ ಕೊಡಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಬರ ಪರಿಹಾರ ವಿಚಾರದಲ್ಲಿ ಒಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಸರ್ಕಾರ ಹೋರಾಟ ಮಾಡ್ತಾ ಇದೆ, ಜೊತೆಗೆ ಚುನಾವಣಾ ಆಯೋಗದ ಮೂಲಕ ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಭಾವನಾ, ಎಸ್, ಧನ್ಯವಾದ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.